ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 2ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಈ ದಿನ ಇದೆ. ಇದು ದಿನಪೂರ್ತಿ ಇರುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ಇರಲಿದೆ. ನಂತರ ಪುಬ್ಬ ನಕ್ಷತ್ರ ಪ್ರಾರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಚತುಷ್ಪಾದ. ಇದು ಈ ದಿನ ಸಂಜೆ 6 ಗಂಟೆ 23 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ನಾಗವ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ಸಂಜೆ 6 ಗಂಟೆ 19 ನಿಮಿಷದವರೆಗೆ ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಕೂಡ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 17 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 28 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 23 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 36 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 17 ನಿಮಿಷದಿಂದ ಅಪರಾಹ್ನ 4 ಗಂಟೆ 8 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ಸಮಯದಲ್ಲಿ ಆರಂಭ ಮಾಡಿದರೆ ನಿಮಗೆ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 45 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9 ಗಂಟೆ 39 ನಿಮಿಷದಿಂದ ರಾತ್ರಿ 11 ಗಂಟೆ 25 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 32 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ವಾತ್ಸಲ್ಯಕ್ಕೆ, ಪೋಷಣೆಗೆ, ಹಾಗೆ ಕಲ್ಪನೆಗೆ, ಮನಸ್ಸಿಗೆ, ಯಶಸ್ಸಿಗೆ ಕಾರಕನಾಗಿರುವಂಥವನು. ಅದಕ್ಕಾಗಿಯೇ ಚಂದ್ರನನ್ನು ಮನಕಾರಕ ಅಂತ ಹೇಳಿ ಕರೀತಾರೆ. ನಮ್ಮ ಮನಸ್ಸು ಎಷ್ಟು ಸ್ಥಿರವಾಗಿದೆ, ಚಂಚಲವಾಗಿದೆ ಅನ್ನೋಂಥದ್ದನ್ನು ಚಂದ್ರ ನಿರ್ಧರಿಸ್ತಾನೆ. ಹಾಗೆ ಪ್ರಯಾಣಕ್ಕಾಗಲಿ ಪ್ರವಾಸಕ್ಕಾಗಲಿ ಈ ದಿನ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭಗಳಿದೆ.
ಹಾಗಾಗಿ ಈ ದಿನ ಸಂಚಾರ ಮಾಡುವಂಥವ್ರಿಗೆ, ಪ್ರಯಾಣ ಮಾಡುವಂಥವ್ರಿಗೆ ಶುಭ ಇದೆ. ಆದರೆ ಅಮಾವಾಸ್ಯೆ ಇರೋದ್ರಿಂದ ಈ ಕೆಟ್ಟ ಮುಹೂರ್ತಗಳನ್ನು ನೋಡಿಕೊಂಡು ನೀವು ನಿಮ್ಮ ಪ್ರಯಾಣವನ್ನ, ಸಂಚಾರವನ್ನ ಮಾಡಿದ್ರೆ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 13 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 23 ನಿಮಿಷದಿಂದ ಅಪರಾಹ್ನ 4 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇನ್ನು ಈ ದಿನ ಇರುವಂತಹ ಶನಿಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ನೀವು ಯಾವುದೇ ಕೆಲಸಗಳನ್ನ ಈ ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೆ ಆ ಕೆಲಸಗಳು ನಿಧಾನವಾಗಿ ನಡೆಯುತ್ತೆ. ಹಾಗಾಗಿ ಈ ಶನಿ ಹೋರಾದಲ್ಲಿ ಆದಷ್ಟು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 11 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 23 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂತಹ ಕುಜಹೋರ ಏನಿದೆ ಇದು ಕೂಡ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಕುಜಹೋರದಲ್ಲಿ ಮಾಡಬೇಡಿ. ರಿಯಲ್ ಎಸ್ಟೇಟ್ನಲ್ಲಿರುವಂಥವರು ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಬೇಕು, ಅದರಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥವ್ರು ಆದಷ್ಟು ಕುಜಹೋರದಲ್ಲಿ ತಟಸ್ಥರಾಗಿರಿ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂತಹ ಕೇಸ್ಗಳಿದ್ರೆ, ಲಿಟಿಗೇಷನ್ಸ್ ಇದ್ರೆ, ನ್ಯಾಯಾಲಯದ ಪ್ರಕರಣಗಳೇನಾದರೂ ಇದ್ರೆ ಅದನ್ನು ಕೂಡ ಈ ಕುಜಹೋರದಲ್ಲಿ ಪ್ರಯತ್ನ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 15 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 25 ನಿಮಿಷದಿಂದ ಸಂಜೆ 5 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 18 ನಿಮಿಷದವರೆಗೆ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆದಾಗತ್ತೆ. ಹಾಗೆ ಈ ದಿನ ಇರುವಂತಹ ಚಂದ್ರ ಹೋರ ಏನಿದೆ ಇದನ್ನ ನೀವು ಅನುಸರಣೆ ಮಾಡಬಹುದು ಕೆಲವು ವಿಚಾರಗಳಿಗೆ. ಅದರಲ್ಲೂ ಪ್ರಯಾಣಕ್ಕೆ ಈ ಸಂದರ್ಭ ಸೂಕ್ತವಾಗಿ ಇರುವಂತದ್ದು. ಇದು ಅಂದ್ರೆ ಚಂದ್ರ ಹೋರ ಈ ದಿನ ಬೆಳಿಗ್ಗೆ 5 ಗಂಟೆ 59 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 3 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 34 ನಿಮಿಷದಿಂದ ರಾತ್ರಿ 9 ಗಂಟೆ 30 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನ ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನ ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನ ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ನಿಮ್ಮ ಮನೆ ದೇವರು, ಕುಲದೇವರನ್ನ ಆರಾಧನೆ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ ಕೆಲಸಗಳನ್ನು ಆರಂಭ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಶ್ರಾವಣ ಮಾಸದ ಅಮಾವಾಸ್ಯೆ ಇದು. ಈ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಇದನ್ನ ಸೋಮವತಿ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಇನ್ನು ನಾಳೆಯಿಂದ ಆರಂಭ ಆಗುವಂಥದ್ದು ಭಾದ್ರಪದ ಮಾಸ. ಹಾಗೆ ಈ ಅಮಾವಾಸ್ಯೆ ತಿಥಿ ಈ ದಿನ ಅಂದ್ರೆ ಸೋಮವಾರ ಮುಂಜಾನೆ 5 ಗಂಟೆ 22 ನಿಮಿಷದಿಂದ ಆರಂಭ ಆಗಿ ನಾಳೆ ಮಂಗಳವಾರ ಬೆಳಿಗ್ಗೆ 7 ಗಂಟೆ 27 ನಿಮಿಷದವರೆಗೆ ಇರುತ್ತೆ. ಹಾಗಾಗಿ ನಾಳೆ ಕೂಡ ಸೂರ್ಯ ಚಂದ್ರ ಇಬ್ರು ಕೂಡ ಸಿಂಹರಾಶಿಯಲ್ಲೇ ಸ್ಥಿತರಾಗಿರ್ತಾರೆ. ಹಾಗೆ ಈ ಒಂದು ಅಮಾವಾಸ್ಯೆ ಕೆಲವು ಸಾಧನೆಗಳಿಗೆ ತುಂಬಾ ವಿಶೇಷವಾಗಿ ಪರಿಗಣಿಸಲ್ಪಟ್ಟಿರುವಂತಹ ಒಂದು ಅಮಾವಾಸ್ಯೆ. ಹಾಗೆ ಬಂಧುಗಳೇ, ಈ ಅಮಾವಾಸ್ಯೆಯ ಮಹತ್ವ ತಮಗೆಲ್ಲರಿಗೂ ಗೊತ್ತಿದೆ. ಈ ಅಮಾವಾಸ್ಯೆ ಬಂತು ಅಂತ ಹೇಳಿದ್ರೆ ನಮ್ಮ ಹಿರಿಯರಿಗೆ, ಪೂರ್ವಜರಿಗೆ ಗೌರವ ಸಲ್ಲಿಸುವಂತಹ ಒಂದು ಮಹತ್ವದ ದಿನ ಇದು. ಹಾಗಾಗಿ ತರ್ಪಣಗಳನ್ನು ಕೊಡುವಂಥವ್ರು, ಶ್ರಾದ್ದಗಳನ್ನು ಮಾಡುವಂಥದ್ದು, ಹಾಗೆ ಹಿರಿಯರ ಸಂಬಂಧವಾಗಿ ದಾನಾದಿಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುವಂಥದ್ದು ಈ ಅಮಾವಾಸ್ಯೆ. ಹಾಗೆ ಈ ಸೋಮವಾರ ಬಂದಿರೋದ್ರಿಂದ ಇದನ್ನ ಸೋಮವತಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು ತಮಗೆ ಗೊತ್ತಿದೆ. ಹಾಗೆ ಈ ದಿನ ನಮ್ಮ ಪೂರ್ವಜರನ್ನ ಪೂಜೆ ಮಾಡಲಿಕ್ಕೆ ಅತ್ಯಂತ ಮಂಗಳಕರವಾದಂತಹ ದಿನ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಮತ್ತೆ ತಮ್ಮ ವಂಶದವರಿಂದ, ತಮ್ಮ ವಂಶದ ಹಿರಿಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಕೂಡ ಇದೆ. ಇದರಲ್ಲಿ ಪಿತೃ ತರ್ಪಣ ಇರ್ಬೋದು, ಪಿತೃ ಪೂಜೆ, ಪಿಂಡದಾನ,
ಪಿತೃದೋಷ ಪರಿಹಾರಾರ್ಥವಾಗಿ ಕೆಲವು ಪೂಜೆಗಳನ್ನು ಮಾಡುವಂಥದ್ದು, ಹಾಗೆ ಪೂಜಾ ವಿಧಿಗಳನ್ನು ಆಚರಣೆ ಮಾಡುವಂಥದ್ದು, ಈ ಸಂಬಂಧವಾಗಿ ದಾನಾದಿಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ದಿನ. ಹಾಗೆ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಭಗವಂತನ ದರ್ಶನ ಮಾಡುವಂಥದ್ದು ತುಂಬ ವಿಶೇಷ ಈ ದಿನ. ಇನ್ನು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು, ದೇವರ ದರ್ಶನ ಮಾಡುವಂಥದ್ದು ಕೂಡ ಅಮಾವಾಸ್ಯೆ ಅತ್ಯಂತ ಉತ್ತಮವಾಗಿರುವಂತಹ ಸಂದರ್ಭ. ಇನ್ನು ಈ ದಿನ ದಾನವನ್ನು ಮಾಡಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ನಿರ್ಗತಿಕರಿಗೆ ವಸ್ತ್ರದಾನವನ್ನು ಮಾಡುವಂಥದ್ದು, ಬಟ್ಟೆಯನ್ನು ಕೊಡುವಂಥದ್ದು ಬಹಳ ವಿಶೇಷ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತಹ ಒಂದು ಪೀಡೆ ತೊಲಗಬೇಕು, ನಮ್ಮಲ್ಲಿ ಇರುವಂತಹ ಯಾವುದೇ ಗ್ರಹಗಳ ಕಾಟ ದೂರ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಬಡವರಿಗೆ, ನಿರ್ಗತಿಕರಿಗೆ ಬಟ್ಟೆಯನ್ನು ದಾನ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಸೋಮವಾರ ಆಗಿರೋದ್ರಿಂದ ಶಿವಪಾರ್ವತಿಯರ ದರ್ಶನವನ್ನ ಮಾಡುವಂಥದ್ದು, ಜೊತೆಗೆ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನ ಈ ದಿನ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗೆ ಈ ದಿನ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿಸ್ಬೇಕು ಅನ್ನುವಂಥದ್ದು, ಅಥವಾ ಅಭಿಷೇಕ ನಡೆಯುವಂತಹ ಸಂದರ್ಭದಲ್ಲಿ ಶಿವಲಿಂಗದ ದರ್ಶನವನ್ನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ಮಂಗಳ ಸ್ನಾನವನ್ನ ಮಾಡಿ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ದೇಸಿ ತುಪ್ಪದಿಂದ ಈ ದಿನ ದೀಪವನ್ನ ಬೆಳಗಿಸಬೇಕು. ಹಾಗೆ ಪೂರ್ವಜರ ಹೆಸರಿನಲ್ಲಿ ಈ ದಿನ ದಾನವನ್ನ ಮಾಡುವಂಥದ್ದು, ಜೊತೆಗೆ ಸಾತ್ವಿಕವಾದ ಆಹಾರ ಪದಾರ್ಥಗಳನ್ನೇ ಈ ದಿನ ಸ್ವೀಕರಿಸುವಂಥದ್ದನ್ನ ಮಾಡಬೇಕು. ಅದರಲ್ಲೂ ಈ ಪಿತೃಗಳ ತರ್ಪಣವನ್ನ ಕೊಡುವಂತಹ ಸಂದರ್ಭದಲ್ಲಿ ಶಾಸ್ತ್ರಬದ್ಧವಾದಂತಹ ವಿಧಿವಿಧಾನಗಳನ್ನೇ ಅನುಸರಣೆ ಮಾಡಬೇಕು ಅನ್ನುವಂಥದ್ದಿದೆ ಈ ಅಮಾವಾಸ್ಯೆಯ ದಿನ. ಇನ್ನು ಹಸುಗಳಿಗೆ, ನಾಯಿಗಳಿಗೆ, ಕಾಗೆಗಳಿಗೆ ಮತ್ತೆ ಇರುವೆಗಳಂತಹ ಪ್ರಾಣಿಗಳಿಗೆ ಆಹಾರವನ್ನು ನೀಡಬೇಕು. ಅದರಲ್ಲೂ ಈ ಕಾಗೆಗಳಾಗ್ಲಿ, ಕಪ್ಪು ಇರುವೆಗಳಿಗೆ ಈ ದಿನ ಆಹಾರವನ್ನು ನೀಡಿದ್ರೆ ಶನಿಯಿಂದ ಬರುವಂತಹ ದೋಷಗಳು ನಿವಾರಣೆಯಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಈ ಅಮಾವಾಸ್ಯೆ ಕೆಲವೊಂದು ವಿಚಾರಗಳಿಗೆ ತುಂಬಾ ವಿಶೇಷವಾಗಿರುವಂಥದ್ದು, ಅದರಲ್ಲೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಹೆಚ್ಚು ಪ್ರಯೋಜನಕಾರಿಯಾಗಿರುವಂತಹ ಒಂದು ದಿನ ಅಂತ ಹೇಳಿ ನಂಬಿದ್ದಾರೆ. ಹಾಗೆ ಈ ದಿನ ಯಾವುದೇ ಒಂದು ರೀತಿಯ ಸಿದ್ಧಿಯನ್ನ ಪಡ್ಕೊಳ್ಳಿಕ್ಕೆ ಕೆಲವರು ಯಂತ್ರ, ಮಂತ್ರ, ತಂತ್ರ ವಿದ್ಯೆಗಳನ್ನ ಕಲಿಯುವಂಥವ್ರು, ಕೆಲವು ತಂತ್ರಗಳನ್ನ ಅನುಷ್ಠಾನ ಮಾಡಿಕೊಳ್ಳಿಕ್ಕೆ, ಹಾಗೆ ಗುರುಮುಖೇನ ಬರುವಂತಹ ಕೆಲವು ರಹಸ್ಯ ವಿದ್ಯೆಗಳನ್ನು ಕಲ್ತ್ಕೊಳ್ಳಿಕ್ಕೆ ಈ ದಿನ ತುಂಬಾ ಪ್ರಶಸ್ತವಾಗಿರುವಂಥದ್ದು. ಇನ್ನು ಕೆಲವರು ಮನೆಯಲ್ಲೇ ಮದ್ದನ್ನು ಕೊಡ್ತಾರೆ, ಔಷಧೋಪಚಾರಗಳನ್ನು ಮಾಡ್ತಾರೆ. ಅಂಥವರು ಸಿದ್ಧ ವೈದ್ಯರಿಂದ ಈ ವೈದ್ಯಕೀಯ ರಹಸ್ಯವನ್ನ ಕಲ್ತ್ಕೊಳ್ಳಿಕ್ಕೂ ಕೂಡ ಈ ದಿನ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿನೇ ಈ ಅಮಾವಾಸ್ಯೆ ಅನ್ನುವಂಥದ್ದು ಹಿಂದೂಗಳಿಗೆ ತುಂಬಾ ಸಾಧನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಒಂದು ವಿಶೇಷ ದಿನ. ಆದರೆ ಕೆಲವರು ಅಮಾವಾಸ್ಯೆ ಅಂತ ಹೇಳಿದ್ರೆ ಕಪ್ಪು, ಕರಾಳ, ಅದರಲ್ಲಿ ತೊಂದರೆಗಳಾಗತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳ್ತಾ ಇರ್ತಾರೆ. ನಾವು ಸಾತ್ವಿಕವಾದಂತಹ ಚಿಂತನೆಯನ್ನ ಮಾಡ್ತಾ ಭಗವಂತನ ಧ್ಯಾನದಲ್ಲಿ ತೊಡಗಿಸ್ಕೊಂಡು ನಮ್ಮ ಒಂದು ಸಾಧನೆಗೆ ಈ ದಿನವನ್ನ ಮೀಸಲಿಟ್ರೆ ಈ ದಿನ ಪೂರ್ಣ ಫಲವನ್ನು ಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಈ ದಿನ ಕೆಲವರು ತರ್ಪಣವನ್ನ ಕೊಡಬೇಕು ಅಂತ ಹೇಳಿ ಉಪವಾಸವನ್ನ ಆಚರಣೆ ಮಾಡುವಂಥದ್ದು ಇದೆ. ಏಕೆಂದ್ರೆ ಪೂರ್ವಜರ ಆಶೀರ್ವಾದ ಬೇಕು, ಅದಕ್ಕಾಗಿ ಆತ್ಮಗಳನ್ನ ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ಅತ್ಯಂತ ಸೂಕ್ತವಾದಂತಹ ದಿನ ಇದು. ಹಾಗೆ ಈ ಸೋಮವತಿ ಅಮಾವಾಸ್ಯೆಯನ್ನ ಬೆನಕನ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು ಇದೆ. ಏಕೆಂದ್ರೆ ನಾಳೆಯಿಂದ ಭಾದ್ರಪದ ಮಾಸ ಗಣಪತಿಯ ಪೂಜೆಯನ್ನು ಮಾಡುವಂಥದ್ದು, ವರಸಿದ್ಧಿ ವಿನಾಯಕ ವ್ರತ ಬರುವಂಥದ್ದು. ಅದಕ್ಕಾಗಿ ಈ ಅಮಾವಾಸ್ಯೆಯನ್ನ ಬೆನಕನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಇಲ್ಲಿ ಗಣಪತಿ ವಿಘ್ನಹರ್ತ, ಅಂದ್ರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಅಡಚಣೆಗಳಾಗದಂತೆ, ವಿಘ್ನಗಳು ಬಾರದಂತೆ ನಮ್ಮನ್ನ ಅನುಗ್ರಹಿಸುವಂಥವನು ಗಣಪತಿ. ಆದ್ರಿಂದಲೇ ಈ ದಿನ ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಲಿ, ಯಾವುದೇ ವಿಘ್ನಗಳು ಬಾರದೇ ಇರಲಿ ಅಂತ ಹೇಳಿ ಗಣಪತಿಯ ಪೂಜೆಯೊಂದಿಗೆ ಈ ದಿನದ ಕಾರ್ಯಗಳನ್ನ ಆರಂಭ ಮಾಡುವಂಥದ್ದು. ಹಾಗಾಗಿ ಗಣಪತಿಯನ್ನ ಸ್ಮರಣೆ ಮಾಡಿಕೊಂಡ್ರೆ ಸಾಕು, ಈ ದಿನದ ಕಾರ್ಯಗಳು ಯಥಾವತ್ತಾಗಿ ನಡೆಯುತ್ತೆ. ಹಾಗೆ ಈ ಅಮಾವಾಸ್ಯೆ ಏನಿದೆ ಇದು ಆಧ್ಯಾತ್ಮಿಕ ನವೀಕರಣಕ್ಕೆ, ನಮ್ಮ ಆತ್ಮಾವಲೋಕನಕ್ಕೆ ಮತ್ತೆ ಪುನರ್ಜನ್ಮದ ಚಕ್ರದಿಂದ ವಿಮೋಚನೆಯನ್ನ ಹೊಂದಲಿಕ್ಕೆ ಇದರ ಅನುಸರಣೆ, ಆಚರಣೆ ಮಾಡಬೇಕು ಅನ್ನುವಂಥದ್ದು ಧರ್ಮಶಾಸ್ತ್ರಗಳಲ್ಲಿ ಇರುವಂತಹ ಒಂದು ವಿಚಾರ. ಹಾಗೆ ಈ ಸೋಮವತಿ ಅಮಾವಾಸ್ಯೆ ನಮ್ಮನ್ನ ಮತ್ತೆ ನಮ್ಮ ಪೂರ್ವಜರನ್ನ ಹಾಗೆ ದೈವಿಕರೊಂದಿಗೆ ಬಂಧವನ್ನ ಬಲಪಡಿಸುವಂತಹ ಒಂದು ಸಂದರ್ಭ ಇದು. ಹಾಗಾಗಿ ಮನೆಯಲ್ಲಿ ಶಾಂತಿ, ಸಮೃದ್ಧಿ ಇರಬೇಕು, ಇನ್ನು ಆಧ್ಯಾತ್ಮಿಕ ಜ್ಞಾನೋದಯ ಆಗಬೇಕು, ಜೊತೆಗೆ ಮಾನಸಿಕವಾಗಿ ಸಮಾಧಾನದ ಪ್ರಗತಿ ಇರಬೇಕು. ಆ ಒಂದು ಕಾರಣಕ್ಕೆ ಈ ಅಮಾವಾಸ್ಯೆಯ ಆಚರಣೆ ಅತ್ಯಂತ ಸೂಕ್ತವಾಗಿ ಇರುವಂಥದ್ದು.
ಹಾಗೆ ಈ ದಿನ ಮಾಡಬೇಕಾಗಿರುವಂಥ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ರಾಹುಕಾಲದ ಒಂದು ಸಾಧನೆ. ಅದನ್ನ ನೆನ್ನೆಯ ಸಂಚಿಕೆಯಲ್ಲಿ ನಾವು ವಿವರವಾಗಿ ತಿಳಿಸಿದ್ದೇವೆ. ಒಂದು ನಿಂಬೆ ಹಣ್ಣಿನಿಂದ ಈ ದಿನ ರಾಹುಕಾಲದಲ್ಲಿ ವಿಶೇಷವಾಗಿ ದೀಪವನ್ನು ಬೆಳಗಿಸೋದ್ರಿಂದ, ಅದರಲ್ಲೂ ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ ಈ ನಿಂಬೆ ಹಣ್ಣಿನ ದೀಪವನ್ನ ಬೆಳಗಿಸೋದ್ರಿಂದ, ಅಂದ್ರೆ ಈ ದಿನ ಆರಂಭ ಮಾಡಿ 48 ದಿನಗಳವರೆಗೆ ದೀಪವನ್ನು ಹಚ್ಚೋದ್ರಿಂದ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂತಹ ವಿಚಾರ ಅಲ್ಲಿದೆ. ಒಂದು ವೇಳೆ ನಿಮಗೆ ಅನುಕೂಲಕರವಾಗಿರುವಂತಹ ದೇವಸ್ಥಾನ ಸಿಕ್ಕದೇ ಇದ್ರೆ ಆಗ ಮನೆಯಲ್ಲೇ ತುಳಸಿ ಗಿಡದ ಬುಡದಲ್ಲಿ ಅಥವಾ ತುಳಸಿ ಗಿಡದ ಪಕ್ಕದಲ್ಲಿ ದುರ್ಗಾದೇವಿಯ ಒಂದು ಫೋಟೋವನ್ನು ಇಟ್ಟು ಆ ಫೋಟೋ ಎದುರಿಗೆ ಈ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವಂಥದ್ದು. ಅದರಲ್ಲೂ ಒಂದು ದೀಪಕ್ಕೆ ತುಪ್ಪದ ಬತ್ತಿಯನ್ನ, ಮತ್ತೊಂದು ದೀಪಕ್ಕೆ ಕೊಬ್ಬರಿ ಎಣ್ಣೆಯ ದೀಪವನ್ನ ಇಟ್ಟು ಬೆಳಗಿಸೋದ್ರಿಂದ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇದನ್ನು ಕೂಡ ಈ ಸೋಮವತಿ ಅಮಾವಾಸ್ಯೆಯ ದಿನದಿಂದ ಆರಂಭ ಮಾಡಬಹುದು. ಇನ್ನು ಈ ದಿನ ನೀವು ದೇವರ ಪೂಜಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೊನೆಯಲ್ಲಿ ಒಂದು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಂತಹ ಒಂದು ಪದ್ಧತಿ ಇರುತ್ತೆ. ಆಗ ತಿಳಿದು ಅಥವಾ ತಿಳಿಯದೆ ಮಾಡಿರುವಂತಹ ತಪ್ಪುಗಳನ್ನ ಮನ್ನಿಸು ಅಂತ ಹೇಳಿ ಒಂದು ಕ್ಷಮಾಪಣೆಯನ್ನು ಕೇಳುವಂತಹ ಒಂದು ವಿಶೇಷ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದ ಒಂದು ಪೂಜೆ ಪುನಸ್ಕಾರ ಏನಿದೆ ಅದು ವ್ಯಕ್ತಿಗೆ ಆರೋಗ್ಯಪೂರ್ಣವಾದಂತಹ ದೀರ್ಘಾಯಸ್ಸನ್ನು ನೀಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನ ಹೊಂದಬೇಕು ಅನ್ನುವಂಥವರು ಈ ದಿನದ ಅಮಾವಾಸ್ಯೆಯ ವ್ರತವನ್ನ ಅನುಸರಣೆ ಮಾಡಿ, ಶಿವನನ್ನ ಆರಾಧನೆ ಮಾಡಿ, ವಿಷ್ಣುವನ್ನ ಪೂಜೆ ಮಾಡಿ ಈ ದಿನ ವಿಶೇಷ ಫಲ ಖಂಡಿತ ಸಿಕ್ಕತ್ತೆ. ಹಾಗೆ ಈ ದಿನ ಬೆನಕನ ಅಮಾವಾಸ್ಯೆ ಇರೋದ್ರಿಂದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡ್ಕೊಳ್ಳಿಕ್ಕೆ, ಪವಿತ್ರ ಪೂಜಾ ವಿಧಿಗಳನ್ನು ಆಚರಣೆ ಮಾಡಲಿಕ್ಕೆ ತುಂಬಾ ಅನುಕೂಲ ಇರುವಂತಹ ಸಂದರ್ಭ. ಯಾಕೆಂದ್ರೆ ಈ ಅಮಾವಾಸ್ಯೆಯ ಲಹರಿಗಳು ಈ ದಿನ ನೀವು ಮನಸ್ಸಿನಲ್ಲಿ ಏನೇ ಅಂದುಕೊಂಡ್ರೂ ಅದು ಆಗಿಬಿಡತ್ತೆ. ಹಾಗಾಗಿ ಮನಕಾರಕನಾದಂತಹ ಚಂದ್ರ ಈ ದಿನವನ್ನ ಆಳುವಂಥವನು. ಹಾಗಾಗಿ ನಮ್ಮ ಮನಸ್ಸಿಗೆ ಬಂದಂತಹ ವಿಚಾರಗಳೇ ನಮಗೆ ಮುಂದಿನ ದಾರಿದೀಪವಾಗ್ಬಿಡತ್ತೆ. ಹಾಗಾಗಿ ನೀವು ಏನನ್ನ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಿ, ಯಾವ ವಿಚಾರ ನಿಮಗೆ ಸಿದ್ಧಿಸಬೇಕು ಅಂತ ಅಂದ್ಕೊಂಡಿದ್ದೀರಿ, ಅದನ್ನ ಈ ದಿನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಪೂಜಾ ಸಂದರ್ಭದಲ್ಲಿ ಅದು ನೆರವೇರುತ್ತೆ. ಹಾಗೆ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವಂಥದ್ದು ಅಥವಾ ಮನೆಯಲ್ಲೇ ಸ್ನಾನ ಮಾಡುವಂತಹ ನೀರಿಗೆ ಒಂದು ಚಿಟಿಕೆ ಅರಿಶಿನವನ್ನ ಹಾಕಿ ಸ್ನಾನ ಮಾಡುವಂಥದ್ದು ತುಂಬಾ ಸೂಕ್ತ. ಇನ್ನು ಹಿರಿಯರಿಗೆ, ಪೂರ್ವಜರಿಗೆ ತರ್ಪಣವನ್ನು ಕೊಡುವಂಥದ್ದಾಗ್ಲಿ ಅಥವಾ ಧೂಪ ದೀಪವನ್ನ ಬೆಳಗಿಸುವಂಥದ್ದನ್ನಾಗ್ಲಿ ಕೆಲವರು ಮಾಡುವಂತಹ ಒಂದು ಸಂಪ್ರದಾಯವನ್ನ ಇಟ್ಕೊಂಡಿದ್ದಾರೆ. ಇದು ಕೂಡ ಈ ಅಮಾವಾಸ್ಯೆಯ ಒಂದು ಭಾಗವಾಗಿ ಇರುವಂಥದ್ದು. ಹಾಗೆ ಆಹಾರ, ಬಟ್ಟೆ ಮತ್ತೆ ಇತರ ಅಗತ್ಯ ವಸ್ತುಗಳನ್ನ ಅಗತ್ಯ ಇರುವಂಥವ್ರಿಗೆ ದಾನ ಮಾಡುವಂಥದ್ದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಇನ್ನು ಕೆಲವರು ಬಹಳ ವಿಶೇಷವಾಗಿ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಈ ದಿನ ಲಕ್ಷ್ಮೀ ದೇವಿಯನ್ನ ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡೋದ್ರಿಂದ ಸಂಪತ್ತು ಸಮೃದ್ಧವಾಗಿ ಇರುತ್ತೆ. ಹಾಗಾಗಿ ಹಣಕಾಸಿನ ಸಮಸ್ಯೆಗಳು ದೂರ ಆಗಬೇಕು. ಇನ್ನು ಮಾಡುವಂತಹ ಉದ್ಯೋಗ ಆಗಲಿ, ಮಾಡುವಂತಹ ವ್ಯಾಪಾರ ವ್ಯವಹಾರಗಳಾಗಲಿ ಬಹಳ ವಿಶೇಷ ಲಾಭವನ್ನು ತರಬೇಕು, ಅನುಕೂಲಕರವಾಗಿ ಪ್ರಗತಿದಾಯಕವಾಗಿರಬೇಕು ಅನ್ನುವಂಥವರು ಈ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಆದರೆ ಈ ಲಕ್ಷ್ಮೀ ಪೂಜೆಯನ್ನ ಈ ದಿನ ಮುಸ್ಸಂಜೆಯ ಸಮಯದಲ್ಲಿ ಮಾಡಬೇಕು, ಗೋಧೂಳಿ ಸಮಯದಲ್ಲಿ ಮಾಡಬೇಕು. ಲಕ್ಷ್ಮಿಗೆ ತುಪ್ಪದ ದೀಪಗಳನ್ನು ಬೆಳಗಿಸಿ ಮನೆಗೆ ಬಾ ಅಂತ ಹೇಳಿ ಬರಮಾಡಿಕೊಂಡ್ರೆ ಮನೆ ಸಮೃದ್ಧಿಯತ್ತ ಇರುತ್ತೆ. ಹಾಗಾಗಿನೇ ಈ ದಿನ ಸಂಜೆ ಸೂರ್ಯಾಸ್ತದ ಸಮಯಕ್ಕೆ ನೀವು ಲಕ್ಷ್ಮೀ ಪೂಜೆಯನ್ನ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ನಿಮ್ಮ ಮನೆಯಲ್ಲಿ ಒಂದು ಅಭಿವೃದ್ಧಿಯನ್ನ ಕಾಣ್ತೀರಿ. ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಅಥವಾ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ಅವರಿಗೆ ವಿವಾಹ ಆಗಬೇಕು, ವಿವಾಹ ಆಗಿದ್ರೆ ಸಂತಾನ ಆಗಬೇಕು, ಇಲ್ಲ ಮನೆಯಲ್ಲಿ ಯಾರೋ ರೋಗಗ್ರಸ್ತರಾಗಿರ್ತಾರೆ, ಅನಾರೋಗ್ಯ ಇದೆ, ಮನೆಯಲ್ಲಿ ಪ್ರತಿದಿನ ಒಂದು ಮನಸ್ತಾಪಗಳಿರುತ್ತೆ. ಇಂಥವರು ಈ ದಿನ ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ಲಕ್ಷ್ಮಿಯ ಜೊತೆಯಲ್ಲಿ ಗಣಪತಿಯನ್ನ ಆರಾಧನೆ ಮಾಡಿದ್ರೆ, ಏಕೆಂದ್ರೆ ಇದು ಬೆನಕನ ಅಮಾವಾಸ್ಯೆ, ಹಾಗಾಗಿ ಗಣಪತಿಯ ಪೂಜೆ ತಮಗೆ ಸಂಪೂರ್ಣವಾಗಿ ಅನುಗ್ರಹ ಪೂರ್ವಕವಾಗಿರುತ್ತೆ. ಹಾಗಾಗಿ ಈ ಅಮಾವಾಸ್ಯೆಯನ್ನು ಸಂಪನ್ನಗೊಳಿಸಬೇಕು ಅಂತ ಹೇಳಿದ್ರೆ ನೀವು ಈ ವಿಶೇಷ ಕ್ರಮಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಹಿರಿಯರ ಒಂದು ಸಲಹೆ. ಅದನ್ನು ನೀವು ಅನುಸರಣೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ.
ಹಾಗೆ ಕೆಲವರಿಗೆ ಪಿತೃದೋಷಗಳಿರುತ್ತೆ. ಅಂದರೆ ಪಿತೃದೋಷ ಇದ್ದರೆ ಸಂತಾನ ಭಾಗ್ಯ ಆಗಲ್ಲ, ಮನೆಯ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ. ಹೀಗೆ ಮನೆಯೊಳಗೆ ಕೆಲವು ಸಮಸ್ಯೆಗಳನ್ನು, ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅಂಥವರು ಈ ದಿನ ಮರಣ ಹೊಂದಿದಂತಹ ಪಿತೃಗಳನ್ನು ಪೂಜೆ ಮಾಡೋದ್ರಿಂದ, ತರ್ಪಣವನ್ನು ಕೊಡೋದ್ರಿಂದ ಅವರಿಗೂ ಕೂಡ ಮೋಕ್ಷ ಸಿಕ್ಕತ್ತೆ. ಹಾಗೆ ಅವರ ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ಅವರು ಮಾಡುವಂಥ ಆಶೀರ್ವಾದ ಏನಿದೆ ಅದು ಮನೆಯಲ್ಲಿ ಇದ್ದಂತಹ ಇಂತಹ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಹಾಗಾಗಿ ಗತಿಸಿದಂತಹ ಆತ್ಮಗಳಿಗೆ ಸಂತೃಪ್ತಿಯನ್ನು ನೀಡುವಂಥ ಒಂದು ವಿಶೇಷ ದಿನ ಇದು. ಹಾಗೆ ಈ ಬೆನಕನ ಅಮಾವಾಸ್ಯೆ ಪಿತೃದೋಷಕ್ಕೆ ಮಾತ್ರ ಅಲ್ಲ, ಸರ್ಪದೋಷಕ್ಕೂ ಕೂಡ ಈ ದಿನ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಇದೆ. ಇಲ್ಲಿ ಶಿವನಿಗೆ ಬಿಲ್ವಪತ್ರೆಯನ್ನ ಅರ್ಪಿಸಿ ಪೂಜೆ ಮಾಡೋದ್ರಿಂದ, ಬೆಳ್ಳಿಯ ನಾಗರವನ್ನ ಶಿವನಿಗೆ ಅರ್ಪಿಸಿ ಪೂಜೆ ಮಾಡೋದ್ರಿಂದ ಸರ್ಪದೋಷ ನಿವಾರಣೆಯಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವಿಶೇಷವಾಗಿ ಶಿವನಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ಶಿವನ ಕೃಪೆಯಿಂದ ಕಷ್ಟಗಳು ದೂರ ಆಗುತ್ತೆ, ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಅನ್ನುವಂಥದ್ರ ಜೊತೆಗೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೆ ಅಂಥವರು ಈ ದಿನ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ಬೇಕು. ಇದರಿಂದ ಆರೋಗ್ಯದಲ್ಲಿ ಸುಧಾರಣೆ ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಯಾವುದೇ ರೀತಿಯ ಗ್ರಹ ದೋಷಗಳಿದ್ರೆ ಅವುಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅಮಾವಾಸ್ಯೆ ಅತ್ಯಂತ ಸೂಕ್ತವಾಗಿರುವಂತಹ ಸಂದರ್ಭ ಇದು. ಹಾಗಾಗಿ ಈ ದಿನ 11 ಬಿಲ್ವಪತ್ರೆಯನ್ನ ಶಿವನಿಗೆ ಅರ್ಪಿಸಿ ಪೂಜೆ ಮಾಡಿದ್ರೆ ಗ್ರಹ ದೋಷಗಳು ಕೂಡ ನಿವಾರಣೆಯಾಗುತ್ತೆ. ಅಂತಹ ದೋಷಗಳನ್ನು ತಡೆಯುವಂತಹ ಏಕೈಕ ಶಕ್ತಿ ಇರುವಂತಹ ದೇವರು ಅಂತ ಹೇಳಿದ್ರೆ ಈ ದಿನ ಪರಶಿವ ಮಾತ್ರ. ಹಾಗಾಗಿ ಶಿವನ ಆರಾಧನೆಯಿಂದ ಇಂತಹ ಹಲವು ಪ್ರಯೋಜನಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಈ ದಿನ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಳ್ಳಿ. ಹಾಗೆ ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ನಿಮ್ಮ ಸಂಪ್ರದಾಯದಂತೆ ಮನೆಯಲ್ಲಿ ನಡೆಯುವಂತಹ ಕೆಲವು ವಿಧಿಬದ್ಧವಾದಂತಹ ಪೂಜಾದಿಗಳನ್ನ ಮುಂದುವರಿಸಿ, ಅದನ್ನ ನೀವು ನಿಲ್ಲಿಸಬೇಡಿ. ಏಕೆಂದ್ರೆ ಅಮಾವಾಸ್ಯೆ ವಿಶೇಷವಾಗಿ ಮನೆಗೆ ಸಮೃದ್ಧಿಯನ್ನ ತರುವಂತಹ ಒಂದು ಮಾರ್ಗ ಇದು. ಹಾಗಾಗಿ ಈ ದಿನವನ್ನ ನೀವು ವಿಧಿಪೂರ್ವಕವಾಗಿ ಅನುಸರಣೆ ಮಾಡಲೇಬೇಕು. ಹಾಗೆ ದೂರದ ಪ್ರಯಾಣ ಮಾಡುವಂಥವ್ರು, ವಾಹನದಲ್ಲಿ ಸಂಚಾರ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು. ಜೊತೆಗೆ ಈ ದಿನ ಆದಷ್ಟು ದಾನ ಧರ್ಮಾದಿಗಳನ್ನ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ವಿಶೇಷವಾಗಿ 7 ಪದಾರ್ಥಗಳನ್ನ ಅಂದ್ರೆ 7 ವಸ್ತುಗಳನ್ನ ದಾನ ಮಾಡಬೇಕು ಅನ್ನುವಂಥದ್ದು ಇದೆ. ಏಕೆಂದ್ರೆ ಇದು ನಮ್ಮ ಕೆಲಸಗಳಿಗೆ ಬಹಳ ಬೇಗ ಫಲಿತಾಂಶವನ್ನ ಕೊಡುವಂಥದ್ದು, ಸಿದ್ಧಿದಾಯಕವಾಗಿರುವಂತಹ ಅಮಾವಾಸ್ಯೆ ಇದು. ಇಲ್ಲಿ ನಾವು ಅನ್ನದಾನವನ್ನ ಈ ದಿನ ಮಾಡುವಂಥದ್ದು, ಅಂದ್ರೆ ಆಹಾರ ಧಾನ್ಯಗಳನ್ನ ಅಗತ್ಯ ಇರುವಂತವ್ರಿಗೆ ದಾನ ಮಾಡಬೇಕು. ಇನ್ನು ವಸ್ತ್ರ ದಾನವನ್ನ ಮಾಡಬೇಕು. ಇನ್ನು ಈ ದಿನದಲ್ಲಿ ಪವಿತ್ರ ಗ್ರಂಥಗಳನ್ನ ದಾನ ಮಾಡೋದ್ರಿಂದ ಆಧ್ಯಾತ್ಮಿಕ ಜ್ಞಾನೋದಯ ಉಂಟಾಗುತ್ತೆ ಅನ್ನುವಂಥದ್ದು. ಹಾಗೆ ಈ ಸೋಮವತಿ ಅಮಾವಾಸ್ಯೆಯ ದಿನ ತುಪ್ಪವನ್ನ ದಾನ ಮಾಡೋದ್ರಿಂದ ಇದು ನಮ್ಮಲ್ಲಿ ಒಂದು ಶುದ್ಧತೆಯನ್ನ, ಆತ್ಮದ ಪರಿಶುದ್ಧತೆಯನ್ನ ಇದು ಹೆಚ್ಚಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಅಮಾವಾಸ್ಯೆಯ ದಿನ ಯಾರು ಕಲ್ಲು ಉಪ್ಪನ್ನ ದಾನ ಮಾಡ್ತಾರೆ ಅಂಥವರ ಯೋಗಕ್ಷೇಮ ಖಾತ್ರಿಯಾಗತ್ತೆ. ಅವರಿಗೆ ಯಾವುದೇ ರೀತಿಯ ಋಣಬಾಧೆ ಇರಲ್ಲ. ಹಾಗಾಗಿ ನಮಗೆ ಇರುವಂತಹ ಪಿತೃ ಋಣ ಆಗ್ಲಿ, ದೇವ ಋಣ ಆಗ್ಲಿ, ಋಷಿ ಋಣ ಆಗ್ಲಿ, ಅದನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಉಪ್ಪು ಬಹಳ ವಿಶೇಷವಾಗಿರುವಂಥದ್ದು. ಹಾಗೆ ನಮಗೆ ಯಾವುದೇ ರೀತಿಯ ದುಷ್ಟ ಶಕ್ತಿಗಳು ಆಕ್ರಮಣ ಮಾಡದಂತೆ, ಅವುಗಳ ಪ್ರಭಾವ ಇರದಂತೆ ತಡೆಯುವಂತಹ ಶಕ್ತಿ ಈ ಉಪ್ಪಿಗಿದೆ. ಹಾಗಾಗಿನೇ ಈ ದಿನ ಕೆಲವರು ಮನೆಯನ್ನ ಸಾರಿಸುವಂತಹ ಸಂದರ್ಭದಲ್ಲೂ ಕೂಡ ನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕಿಕೊಂಡು ಸಾರಿಸುವಂಥದ್ದು ಇದೆ. ಇನ್ನು ಕೆಲವರು ಮನೆಯ 4 ಮೂಲೆಗಳಲ್ಲಿ ಒಂದು ಸಣ್ಣ ಬಟ್ಟಲಿನಲ್ಲಿ ಕಲ್ಲುಪ್ಪನ್ನ ಹಾಕಿ ಇಡುವಂಥದ್ದು ಇದೆ. ಏಕೆಂದ್ರೆ ದುಷ್ಟ ಶಕ್ತಿಗಳು, ಈ ನೆಗೆಟಿವ್ ಎನರ್ಜಿ ಎನ್ನುವಂಥದ್ದು ಮನೆಯನ್ನ ಪ್ರವೇಶ ಮಾಡಲ್ಲ. ಅದನ್ನ ನಿರ್ಬಂಧ ಮಾಡ್ಕೊಳ್ಳಿಕ್ಕೆ ಈ ಅಮಾವಾಸ್ಯೆಯಿಂದ ಈ ರೀತಿಯ ಉಪ್ಪಿನ ಪರಿಹಾರವನ್ನ ಮಾಡ್ಕೊಳ್ಬೇಕು. ಇನ್ನು ಈ ದಿನ ಹೊದಿಕೆಗಳನ್ನ, ಅಂದ್ರೆ ಈ ಚಳಿಗಾಲದಲ್ಲಿ ಶರೀರವನ್ನ ಬೆಚ್ಚಗೆ ಇಟ್ಕೊಳ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ದಿನ ನಿರ್ಗತಿಕರಿಗೆ, ಬಡವರಿಗೆ ಹೊದಿಕೆಗಳನ್ನ, ಬೆಚ್ಚಗಿನ ಬಟ್ಟೆಗಳನ್ನ ದಾನ ಮಾಡಬೇಕು. ಇನ್ನು ಈ ದಿನ ಅಮಾವಾಸ್ಯೆಯ ದಿನ ಕೆಲವರು ಹಣವನ್ನ ದಾನ ಮಾಡುವಂಥದ್ದು ಕೂಡ ಇದೆ. ಆದರೆ ಕೆಲವರು ಹಣವನ್ನ ದಾನ ಮಾಡಲ್ಲ. ಆದರೆ ಈ ಅಮಾವಾಸ್ಯೆಯ ಮಹತ್ವವನ್ನ ಅರಿತುಕೊಂಡಿರುವಂಥವ್ರು ಅಗತ್ಯ ಇದ್ದಂಥವರಿಗೆ ಧನ ಸಹಾಯವನ್ನ ಮಾಡೋದ್ರಿಂದ, ಅದರಲ್ಲೂ ಉದಾರವಾದಂತಹ ಕಾರ್ಯಗಳಿಗೆ, ದೇವಾಲಯಗಳಿಗೆ ದೇಣಿಗೆಯನ್ನು ಕೊಡೋದ್ರಿಂದ ವಿಶೇಷ ಫಲಗಳು ಸಿಕ್ಕೇ ಸಿಕ್ಕತ್ತೆ. ಆಧ್ಯಾತ್ಮಿಕ ಅರ್ಹತೆಯನ್ನ ಪಡ್ಕೊಳ್ಳುವಂಥದ್ದು, ತೃಪ್ತಿಯ ಭಾವವನ್ನ ಹೊಂದಲಿಕ್ಕೆ ಈ ದಿನ ಹಣ ಸಹಾಯವನ್ನು ಕೂಡ ಮಾಡಬೇಕು. ಅಂದ್ರೆ ಧನ ದಾನವನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಈ 7 ವಸ್ತುಗಳನ್ನ ಈ ದಿನ ನೀವು ದಾನ ಮಾಡೋದ್ರಿಂದ ಅಮಾವಾಸ್ಯೆ ಸಂಪನ್ನವಾಗುತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿ ನಿಮ್ಮ ಆತ್ಮೋನ್ನತಿಗೆ
ಹಾಗೆ ಮಾನಸಿಕವಾಗಿ ಶಾಂತಿ ನೆಮ್ಮದಿಯನ್ನ ನೀವು ಕಾಪಾಡಿಕೊಳ್ಳಿಕ್ಕೆ, ಮನೆಯಲ್ಲಿ ಒಂದು ಸಮೃದ್ಧಿಯ ವಾತಾವರಣವನ್ನ ನೀವು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಹಿರಿಯರ ಆಶೀರ್ವಾದ ಇರಬೇಕು, ಭಗವಂತನ ಅನುಗ್ರಹ ಇರಬೇಕು, ಹಾಗೆ ಆರೋಗ್ಯಪೂರ್ಣವಾದಂತಹ ಬದುಕು ಇರಬೇಕು ಅಂತ ಹೇಳಿದ್ರೆ ಈ ಸೋಮವತಿ ಅಮಾವಾಸ್ಯೆ, ಬೆನಕನ ಅಮಾವಾಸ್ಯೆ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿ ನಿಮ್ಮ ಮನೆ ದೇವರು ಮಹಾಗಣಪತಿ ತಮಗೆಲ್ರಿಗೂ ಕೂಡ ಸಕಲ ಇಷ್ಟಾರ್ಥಗಳನ್ನ ನೆರವೇರಿಸಲಿ, ತಮ್ಮನ್ನೆಲ್ಲ ಹರಸ್ಲಿ, ಕಾಪಾಡ್ಲಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, 5ನೇ ಮನೆ. ಹಾಗಾಗಿನೇ ಗ್ರಹಗತಿಗಳು ಮಿಶ್ರ ಫಲವನ್ನು ತೋರಿಸುವಂತಹ ಸಂದರ್ಭ ಇದು. ಅದರಲ್ಲೂ ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯಬೇಕಾಗಿ ಬರುತ್ತೆ. ಮನಸ್ಸಿಲ್ಲ, ಆದರೂ ಒಲ್ಲದ ಮನಸ್ಸಿನಿಂದ ಕೆಲಸಗಳನ್ನು ಮಾಡಬೇಕಾಗುವಂಥ ಒಂದು ದಿನ ಇದು. ಹಾಗೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಕ್ಕಳ ಆರೋಗ್ಯ, ಕುಟುಂಬ ಸದಸ್ಯರ ಆರೋಗ್ಯ, ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇನ್ನು ವೃತ್ತಿಪರವಾದಂತಹ ಕೆಲಸ ಕಾರ್ಯಗಳಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಮಾತಲ್ಲಿ ನಿಯಂತ್ರಣವನ್ನು ಇಟ್ಕೊಳ್ಬೇಕು. ಮಾತಿನಿಂದ ಈ ದಿನ ಸ್ವಲ್ಪ ಅನರ್ಥಗಳು ಜಾಸ್ತಿ ಆಗುವಂಥದ್ದು ಇದೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆ ಇದೆ, ಪೈಪೋಟಿ ಇದೆ, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಇದರಿಂದ ಮನಸ್ಸಿಗೆ ಬೇಸರ. ಹಾಗಾಗಿ ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲೂ ಕೂಡ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಏನೋ ಒಂದು ಸೂಚನೆ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಅಲರ್ಟ್ ಆಗಿ ಇರಬೇಕಾಗತ್ತೆ. ಇನ್ನು ಈ ದಿನ ದೈವಿಕ ಚಟುವಟಿಕೆಗಳ ಮೇಲೆ ಸ್ವಲ್ಪ ನಿಮ್ಮ ಗಮನವನ್ನು ಕೊಡಬೇಕು. ಹಾಗೆ ಈ ದಿನ ದೂರದ ಪ್ರಯಾಣವನ್ನು ಆದಷ್ಟು ಮೊಟಕುಗೊಳಿಸುವಂಥದ್ದು, ಜೊತೆಗೆ ಬಹಳ ವಿಶೇಷವಾಗಿ ನಿಮ್ಮ ಮನೆ ದೇವರನ್ನು ಪೂಜೆ ಮಾಡುವಂಥದ್ದು. ಇನ್ನು ಸಂಜೆಯ ಸಮಯದಲ್ಲಿ ಈ ದಿನ ಶಿವನ ಆರಾಧನೆಯನ್ನು ಮಾಡಿ. ಇನ್ನು ಈ ದಿನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಉಂಟಾಗಿದ್ದರೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಸಮಸ್ಯೆಗಳು ಬರ್ತಾ ಇದೆ, ಅಡ್ಡಿ ಆತಂಕಗಳು ಬರ್ತಾ ಇದೆ, ಹಿಡಿದ ಕೆಲಸ ಪೂರ್ಣ ಆಗಿಲ್ಲ, ಅರ್ಧಕ್ಕೆ ನಿಲ್ತಾ ಇದೆ, ಮನಸ್ಸಿಗೆ ಏನೋ ಒಂದು ಕಸಿವಿಸಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ದಿನ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು, ಜೊತೆಗೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದನ್ನು ಈ ದಿನ ಮಾಡಿ. ನಿಮ್ಮ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ. ಇನ್ನು ಕೆಲವರಿಗೆ ಈ ದಿನದಲ್ಲಿ ಶನಿ ಕಾಟ ಆಗಲಿ, ಶನಿಯ ದೋಷಗಳಿಂದಾಗಲಿ ಸ್ವಲ್ಪ ಸಮಸ್ಯೆಗಳು ಮರುಕಳಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಶಿವನ ಆರಾಧನೆಯನ್ನು ಮಾಡೋದರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕೆ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನ ಸುಖಕ್ಕೆ ಸ್ವಲ್ಪ ಅಡಚಣೆಗಳು ಇರುವಂಥದ್ದು. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲವೂ ಸರಿ ಇದೆ, ಆದರೆ ಅನುಭವಿಸುವಂಥ ಯೋಗ ಇಲ್ಲ. ಹಣ ಇದೆ, ಆದರೆ ಸಮಯಕ್ಕೆ ಸರಿಯಾಗಿ ಊಟ ಇಲ್ಲ. ಆರೋಗ್ಯ ಸಮಸ್ಯೆ ಇರುತ್ತೆ. ಹಾಗೆ ಈ ದಿನದ ಪ್ರಯಾಣದಲ್ಲೂ ಕೂಡ ನೀವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ಬೇರೆಯವರನ್ನು ಹೆಚ್ಚು ನಂಬಿ, ಅವರ ಆಶ್ವಾಸನೆಗಳನ್ನು ನಂಬಿಕೊಂಡು ನಿಮ್ಮ ಕೆಲಸಗಳನ್ನು ಹಾಳು ಮಾಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ಸಾಮರ್ಥ್ಯದ ಮೇಲೆ ಈ ದಿನ ನೀವು ನಂಬಿಕೆಯನ್ನು ಇಟ್ಕೊಳ್ಬೇಕು. ಇನ್ನು ಯಾವುದೇ ಸಮಸ್ಯೆಗಳಿರಲಿ, ವಿವಾದಗಳಿರಲಿ, ಅದರಲ್ಲಿ ಒಂದು ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಏನೋ ಒಂದು ಅಡ್ಜಸ್ಟ್ಮೆಂಟ್, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಈ ದಿನ ಇರುತ್ತೆ. ಹಾಗಾಗಿ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮಗೆ ಸೂಕ್ತವಾಗಿರುವಂಥ ದಿನ ಇದು. ಹಾಗೆ ಈ ದಿನ ಯಾವುದೇ ರೀತಿಯ ಮೌಲ್ಯದ ವಸ್ತುಗಳನ್ನು, ವಾಹನವನ್ನು, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಅದು ಅಷ್ಟೊಂದು ನಿಮಗೆ ಲಾಭವನ್ನು ತರಲ್ಲ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಇಲ್ಲ. ಇದರಿಂದ ಮನಸ್ಸಿಗೆ ಬೇಸರ ಆಗುವಂಥದ್ದು ಇದೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳವನ್ನು ತೊಡಗಿಸುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ ಈ ದಿನದಲ್ಲಿ. ಹಾಗೆ ವಿದ್ಯಾರ್ಥಿಗಳಿಗೆ ಈ ದಿನದ ಪ್ರಯಾಣದ ಯೋಗ ಏನಿದೆ ಅಲ್ಪ ಸ್ವಲ್ಪ ಲಾಭವನ್ನು ತರುವಂಥದ್ದು ಇದೆ. ಒಳ್ಳೆಯ ಮನಸ್ಸು, ಸಾತ್ವಿಕ ಆಹಾರ ಈ ದಿನ ನಿಮಗೆ ಒಳ್ಳೆಯ ಪುಷ್ಟಿಯನ್ನು ಕೊಡುತ್ತೆ. ಅದಕ್ಕಾಗಿಯೇ ನಿಮ್ಮ ಚಿಂತನೆಗಳು ಯಾವಾಗಲೂ ಧನಾತ್ಮಕವಾಗಿರಲಿ. ಈ ನೆಗೆಟಿವ್ ವೈಬ್ಸನ್ನು ಕೊಡುವಂಥ ಸ್ನೇಹಿತರಿದ್ದಾರೆ ಹಿತಶತ್ರುಗಳ ರೂಪದಲ್ಲಿ, ಅಂಥವರನ್ನು ಆದಷ್ಟು ದೂರ ಇಡಬೇಕು. ಈ ದಿನದಲ್ಲಿ ನೆಗೆಟಿವ್ ಥಾಟ್ಸ್ ನಿಮಗೆ ಬರಬಾರ್ದು. ಅದು ನಿಮ್ಮ ಎನರ್ಜಿಯನ್ನು ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಅಲ್ಪ ಸ್ವಲ್ಪ ಒಂದು
ಎನರ್ಜಿಯನ್ನು ಇಟ್ಕೊಂಡು ಕೆಲಸದ ಮೇಲೆ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡ್ರೆ ಈ ದಿನ ಸಂಪೂರ್ಣವಾಗಿ ನಿಮ್ಮ ಕೆಲಸಗಳು ಜವಾಬ್ದಾರಿಯುತವಾಗಿ ನಡೆಯುತ್ತೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ದುಸ್ಸಾಹಸವನ್ನು ಮಾಡಬೇಡಿ, ಅಂದರೆ ಸಾಹಸದ ಕೆಲಸಗಳಿಗೆ ಕೈ ಹಾಕಬೇಡಿ, ಅದು ಒಳ್ಳೆಯದಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಸಂತೋಷದ ದಿನ, ಏನೋ ಒಂದು ಹೊಸ ಕಾರ್ಯಕ್ಕೆ ಕೈ ಹಾಕುವಂಥ ದಿನ. ಹಾಗಾಗಿ ಮನಃಕಾರಕನಾದಂಥ ಚಂದ್ರ ಈ ದಿನ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ತೃಪ್ತಿಯ ಜೊತೆಗೆ ಒಂದು ಹೆಸರು ಕೂಡ ಸಂಪಾದನೆ ಮಾಡ್ಕೊಳ್ತೀರಿ. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು, ನಿಮ್ಮ ಕೈಚಳಕವನ್ನು, ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ತೋರಿಸಲಿಕ್ಕೆ ಈ ದಿನ ಬಹಳ ವಿಪುಲವಾದಂತಹ ಅವಕಾಶಗಳು ಒದಗಿ ಬರುತ್ತೆ. ಅದನ್ನು ಬಳಸ್ಕೊಳ್ಳಿ. ಹಾಗೆ ಈ ದಿನ ಸೌಹಾರ್ದದ ಸಂಬಂಧದಿಂದ, ಅಂದರೆ ಎಲ್ಲರ ಜೊತೆಯಲ್ಲಿ ನಗ್ನಗ್ತಾ ಇರೋದರಿಂದ ನಿಮಗೆ ನೆಮ್ಮದಿ ಸಿಕ್ಕತ್ತೆ. ಮನಸ್ಸಿಗೆ ನೆಮ್ಮದಿ ಬಹಳ ಮುಖ್ಯ. ನೀವು ಎಷ್ಟೇ ದುಡಿಮೆ ಮಾಡಿ, ಎಷ್ಟೇ ಉಳಿತಾಯ ಮಾಡಿ, ಎಷ್ಟೇ ಹಣ ಐಶ್ವರ್ಯ ಇದ್ದರೂ ಕೂಡ ಮನಸ್ಸಿನ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಅವೆಲ್ಲ ನಿಷ್ಪ್ರಯೋಜಕವಾಗುತ್ತೆ. ಆದರೆ ಈ ದಿನ ಮನಸ್ಸಿಗೆ ಹೇಗೆ ನೆಮ್ಮದಿಯನ್ನು ಪಡ್ಕೊಳ್ಬೇಕು, ಹೇಗೆ ನೀವು ಅನುಕೂಲತೆಗಳನ್ನು ಇರಬೇಕು, ಹಾಗೆ ಕಂಫರ್ಟ್ ಝೋನಲ್ಲಿ ಹೇಗಿರಬೇಕು, ಈ ವಿಚಾರಗಳು ಈ ದಿನ ನಿಮಗೆ ಸಿದ್ಧಿಸುತ್ತೆ. ಅಂದರೆ ಅದನ್ನು ಅನುಸರಣೆ ಮಾಡ್ತೀರಿ, ಅದರ ಪೂರ್ಣ ಫಲವನ್ನು ಅನುಭವಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಪ್ರಮುಖವಾದ ನಿರ್ಣಯಗಳನ್ನು ಕೈಗೊಳ್ಳುವಂಥ ದಿನ ಕೂಡ. ಹಾಗಾಗಿ ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾಗಿರುವಂಥ ನಿರ್ಣಯ, ಅದು ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಆ ಒಂದು ಡಿಸಿಷನ್ ಏನಿದೆ ಅದು ಈ ದಿನ ಆಗುವಂಥದ್ದು. ಅತ್ಯಂತ ಸೂಕ್ತವಾದಂತಹ, ಅಷ್ಟೇ ಸಂದಿಗ್ಧವಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಣಯಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕುಟುಂಬದಲ್ಲಿರುವಂಥವರ ಅನಾರೋಗ್ಯವನ್ನು ಕಡೆಗಣಿಸಬೇಡಿ. ಅವರಿಗಾಗಿ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕೊಡುವಂಥದ್ದು. ಹಾಗೆ ಈ ದಿನ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ಈ ದಿನ ನೀವು ಆನಂದಕ್ಕಾಗಿ, ಸಂತೋಷಕ್ಕಾಗಿ ಖರ್ಚು ಮಾಡ್ತೀರಿ. ಹಣ ವೆಚ್ಚ ಆಗತ್ತೆ, ಸಮಯ ವ್ಯರ್ಥ ಆಗತ್ತೆ, ಆದರೂ ಕೂಡ ಅದು ನಿಮ್ಮ ಆನಂದಕ್ಕೆ, ನಿಮ್ಮ ಒಂದು ಆತ್ಮದ ಸ್ಥಿತ್ಯಂತರಕ್ಕೆ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥವನು. ಹಾಗಾಗಿನೇ ನಿಮ್ಮ ರಾಶಿಯ ಅಧಿಪತಿಯಿಂದ ಈ ದಿನ ಸ್ವಲ್ಪ ಈ ಧನದ ಭಾವದಲ್ಲಿ ಕೊರತೆಯನ್ನು ಕಾಣುವಂಥದ್ದು, ಹಣದ ಸಮಸ್ಯೆ ಬರುತ್ತೆ, ಹಾಗೆ ದುಂದು ವೆಚ್ಚ ಆಗುವಂಥದ್ದು. ಇನ್ನು ಈ ದಿನ ಹಣಕ್ಕಾಗಿಯೇ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು ಇದೆ. ಏನೋ ಒಂದು ಆಸ್ತಿ, ಸಂಪತ್ತು ಅಥವಾ ಈ ಒಡವೆ, ವಸ್ತ್ರ, ನಿಮ್ಮ ಒಂದು ಸೌಕರ್ಯ, ವಾಹನ, ಈ ವಿಚಾರಗಳಿಗೆ ಈ ದಿನ ಸ್ವಲ್ಪ ಬೇಸರ ಆಗುತ್ತೆ. ಯಾರದ್ದೋ ಜೊತೆಯಲ್ಲಿ ಮನಸ್ತಾಪಗಳಾಗುತ್ತೆ, ಮಾತಿನ ಚಕಮಕಿಗಳು ಕೂಡ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಕೆಲಸದಲ್ಲಿ ಮೇಲಿನವರ ಕಿರಿಕಿರಿ ಕೂಡ ಈ ದಿನ ಇರುತ್ತೆ, ಒತ್ತಡ ಜಾಸ್ತಿ. ಹಾಗಾಗಿ ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಮನಸ್ಸಿಗೆ ತುಂಬ ಪ್ರಶಾಂತ ವಾತಾವರಣ ಅನ್ನುವಂಥದ್ದು ಬೇಕು. ಆದರೆ ಅದೇ ಇರಲ್ಲ ನಿಮಗೆ. ಹಾಗೆ ಈ ದಿನದಲ್ಲಿ ಏಕಪಕ್ಷೀಯವಾಗಿ ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಯಾಕೆಂದರೆ ಸ್ವಲ್ಪ ಹಠ ಇದೆ, ನನ್ನದೇ ಆಗಬೇಕು, ನನ್ನ ಮಾತೇ ನಡಿಬೇಕು ಅನ್ನುವಂಥದ್ದು. ಇದು ಮುಂದೆ ಕೊಡುವಂಥ ಫಲಿತಾಂಶದಲ್ಲಿ ವ್ಯತಿರಿಕ್ತವಾಗಿರುವಂಥ ಒಂದು ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳಿಂದಾಗಲಿ ಅಥವಾ ಯಾವುದೇ ಒಂದು ವ್ಯಾಪಾರಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ತುಂಬ ಪ್ರತ್ಯಕ್ಷ ನೋಡಿದ್ರೂ ಪ್ರಮಾಣಿಸಿ ನೋಡು ಅನ್ನುವಂಥ ರೀತಿಯಲ್ಲಿ ಎಚ್ಚರಿಕೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಮತ್ತೊಂದು ಆಘಾತ ಅಂತ ಹೇಳಿದ್ರೆ, ನೀವು ಮಾಡಿಲ್ಲದಂತಹ ತಪ್ಪಿಗಾಗಿ ಸಂಕಟ ಪಡ್ತೀರಿ, ವೃಥಾ ಆರೋಪಗಳು ಬರುವಂಥದ್ದು. ಇದು ಮನಃಕಾರಕನಾದಂತಹ ಚಂದ್ರನ ಒಂದು ಪ್ರಭಾವ. ಹಾಗಾಗಿ ಮನಸ್ಸಿಗೆ ಈ ದಿನ ತೀವ್ರ ಸಂಕಟ ಉಂಟಾಗುವಂಥದ್ದು. ಇಲ್ಲಿ ಸಮಸ್ಯೆ ಇದ್ದರೆ ಪರಿಹಾರ ಮಾಡಿಕೊಳ್ಬೋದು. ಈ ಸಂಕಟ ಅನ್ನುವಂಥದ್ದು ಬಂದರೆ ಅದು ಹೇಳಿಕೊಳ್ಳಲಾಗದಂಥ ಒಂದು ಸ್ಥಿತಿ. ಅದನ್ನು ಈ ದಿನ ಸ್ವಲ್ಪ ಸಮಯ ಅನುಭವಿಸುವಂಥದ್ದು ಕೂಡ ಇದೆ. ಆ ಸಂದರ್ಭದಲ್ಲೇ ಭಗವಂತನ ಧ್ಯಾನ ಮಾಡಿ, ಹಾಗೆ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಭಗವಂತನ ದರ್ಶನ ಮಾಡಿ. ಈ ದಿನ ಬಹಳ ವಿಶೇಷವಾಗಿರುತ್ತೆ. ಹಾಗೆ ನಿಮ್ಮ ಕೈಲಾದಂತಹ 7 ವಸ್ತುಗಳ ಪೈಕಿ ಯಾವುದಾದರೂ 2 ವಸ್ತುಗಳನ್ನು ದಾನ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಸಂತೋಷದ ದಿನ, ಏನೋ ಸಾಧನೆ ಮಾಡಿದೆ ಅನ್ನುವಂಥ ಒಂದು ಆತ್ಮತೃಪ್ತಿಯ ದಿನ. ಏಕೆಂದರೆ ಗ್ರಹಗತಿಗಳು ಈ ದಿನ ನಿಮ್ಮ ಪರವಾಗಿರುತ್ತೆ. ನೀವು ಮಾಡುವಂಥ ಬಹುತೇಕ ಕೆಲಸಗಳು ಯಶಸ್ವಿಯಾಗುತ್ತೆ, ಪೂರ್ಣ ಫಲವನ್ನು ಕೂಡ ಕೊಡುವಂಥದ್ದು. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರಣೆಯಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಣಯ ತುಂಬ ಸಂಪದ್ಭರಿತವಾಗಿರುತ್ತೆ. ಅಂದರೆ ಅದು ಮುಂದೆ ತುಂಬ ಬೆಲೆಯನ್ನು ಕೊಡುವಂಥದ್ದು, ಉತ್ತಮ ಅವಕಾಶಗಳನ್ನು ಕಲ್ಪಿಸುವಂಥದ್ದು. ಇನ್ನು ಈ ದಿನದಲ್ಲಿ ಯೋಗ ಚೆನ್ನಾಗಿದೆ, ನಿಮಗೆ ಬೇಕಾದಂಥ ಅನುಕೂಲಗಳು ಸಿಕ್ಕುವಂಥದ್ದು, ಮನಸ್ಸಿಗೆ ಅಂದುಕೊಂಡಂಥ ಕೆಲಸವನ್ನು ಮಾಡ್ತೀರಿ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಎಲ್ಲೂ ಕೂಡ ತೊಂದರೆ ಇಲ್ಲ, ಇದ್ರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ನಿಮ್ಮ ಕುಟುಂಬಸ್ಥರಿಂದ ಸಹಕಾರ ಇದೆ, ನಿಮ್ಮ ಸ್ನೇಹಿತರಿಂದ ಬೆಂಬಲ ಇದೆ. ಹಾಗಾಗಿ ನೀವು ಮಾಡುವಂಥ ಒಳ್ಳೆಯ ಕಾರ್ಯಕ್ಕೆ ಭಗವಂತನ ಅನುಗ್ರಹ ಕೂಡ ಇದೆ, ನಿಮ್ಮ ಹಿರಿಯರ ಆಶೀರ್ವಾದ ಇದೆ. ಇವೆಲ್ಲವನ್ನ ಒಟ್ಟಾಗಿ ನೀವು ಪರಿಗಣಿಸಿದ್ರೆ ಈ ದಿನ ನಿಮಗೆ ಯಶಸ್ವಿ ದಿನ. ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯ, ನಿಮ್ಮ ಉದ್ಯೋಗ, ನಿಮ್ಮ ವೈವಾಹಿಕ ಬದುಕು, ನಿಮ್ಮ ಸಂತಾನ ಅಥವಾ ಸ್ಥಿರಾಸ್ತಿ ವಿಚಾರ, ಇದರಲ್ಲಿ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಣಯಗಳು ಎಲ್ಲರಿಗೂ ಕೂಡ ಮೆಚ್ಚುಗೆಯಾಗತ್ತೆ. ಹಾಗಾಗಿ ಈ ದಿನ ನಿಮಗೆ ತುಂಬ ಸಮರ್ಪಕವಾಗಿರುವಂಥ ದಿನ. ಹಾಗೆ ಈ ದೀರ್ಘಾವಧಿಯ ಯೋಜನೆಗಳನ್ನು ಹಾಕಿಕೊಳ್ಳುವಂಥದ್ದು, ಹಾಗೆ ಬಹಳ ದಿನಗಳಿಂದ ಇದ್ದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಒಟ್ಟಾರೆ ಈ ದಿನ ಬಹಳ ಪ್ರಬುದ್ಧವಾದಂಥ ಮಾತಿದೆ, ಅಷ್ಟೇ ತಿಳುವಳಿಕೆ ಉಳ್ಳಂತಹ ಒಂದು ತೀರ್ಮಾನ ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಎಲ್ಲ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಸೂಕ್ತವಾದಂಥ ಸಮಯದಲ್ಲಿ ಸಹಕಾರಗಳು ಸಿಕ್ಕೋದ್ರಿಂದ ಈ ದಿನ ನಿಮಗೆ ಜಯ ಪ್ರಾಪ್ತಿಯಾಗತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಹಾಗೆ ನಿಮ್ಮ ಶತ್ರುಗಳೇನಿದೆ ಅಂಥವರನ್ನು, ಅಂದರೆ ಹಿತಶತ್ರುಗಳನ್ನು ಈ ದಿನ ದೂರ ಇಟ್ಟು ಮನಸ್ಸಿಗೆ ಸಮಾಧಾನವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಜೊತೆಯಲ್ಲಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ನಿರಾಸೆಯ ದಿನ, ಮಿಶ್ರ ಫಲಗಳು ಸಿಕ್ಕುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ನೀವು ಅಂದುಕೊಂಡಂಥ ಕೆಲಸಗಳು ಆಗಲ್ಲ. ನೀವು ಹೇಳೋದೇ ಒಂದು, ಮಾಡೋದೇ ಒಂದು. ಹಾಗೆ ನೀವು ಪ್ರಯತ್ನ ಮಾಡುವಂಥ ಕೆಲಸನೇ ಒಂದು, ಅದರಿಂದ ಬರುವಂಥ ಫಲಿತಾಂಶಗಳೇ ಬೇರೊಂದಾಗಿರುತ್ತೆ. ಹಾಗಾಗಿ ಈ ದಿನ ಯದ್ವಾ ತದ್ವಾ ಪ್ರಯಾಣ, ಹಾಗೆ ಅನಗತ್ಯ ವಿಚಾರಗಳಿಗೆ ಖರ್ಚು ಹೆಚ್ಚಾಗುವಂಥ ದಿನ. ಇದರಲ್ಲಿ ಸ್ವಲ್ಪ ನೀವು ಗಮನ ಕೊಡಬೇಕು. ಇನ್ನು ಉದರ ಸಂಬಂಧಿ ಈ ಕಾಯಿಲೆಗಳೇನಿದೆ ಅದು ನಿಮಗೆ ನೋವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಈ ದಿನ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಕೂಡ ಇರಲಿ. ಇನ್ನು ವ್ಯಾಪಾರಸ್ಥರಿಗೆ ಸ್ವಲ್ಪ ನಿರಾಸೆ, ಯಾಕೆಂದರೆ ನೀವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೀರಿ, ವ್ಯಾಪಾರ ಹೀಗೆ ಆಗ್ಬೋದು ಅಂತ ಹೇಳಿ, ಆದರೆ ನಿರೀಕ್ಷೆಯಂತೆ ಪ್ರಗತಿ ಇರಲ್ಲ. ಹಾಗಾಗಿ ತೀವ್ರವಾದ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಮುಂದೆ ಸಾಗಲ್ಲ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಆಘಾತ ಉಂಟಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಮ್ಮವರು ಅನ್ನುವಂಥವ್ರು ಯಾರೂ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಯಾಕೆಂದರೆ ಸಹಾಯಕ್ಕೆ ನಿಮಗೆ ಜನ ಸಿಕ್ಕಲ್ಲ. ನೀವು ಎಷ್ಟೋ ಮಾಡಿದ್ದೀರಿ, ಆದರೆ ನಿಮಗೆ ಯಾರಾದರೂ ಬಂದು ಮಾಡಬೇಕು ಅಥವಾ ಸಹಾಯಕ್ಕೆ ನಿಲ್ಲಬೇಕು ಅಂತ ಹೇಳಿದ್ರೆ ಕೆಲವರು ಮೀನಾಮೇಷ ಎಣಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಸಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಬರದೇ ಇರೋದರಿಂದ ಇಂಥ ಸಹಾಯಗಳು ಮನಸ್ಸಿಗೆ ಸ್ವಲ್ಪ ದುಃಖವನ್ನು ತರಿಸುವಂಥದ್ದು. ಹಾಗೆ ಪ್ರಯಾಣ ಈ ದಿನ ನಿಮಗೆ ಅನುಕೂಲ ಇಲ್ಲ. ಹಾಗಾಗಿ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಇನ್ನು ಯಾವುದೇ ರೀತಿಯ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಮನೆಯಲ್ಲಿರುವಂಥ ಹಿರಿಯರಿಗೆ ಒಂದು ಮಾತು ಹೇಳಿ ಅವರ ಅಭಿಪ್ರಾಯ ಪಡೆದು ಮುಂದುವರಿಯುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉತ್ತಮವಾಗಿರುವಂಥ ದಿನ, ಸೌಹಾರ್ದದ ದಿನ, ಅದರಲ್ಲೂ ಕೆಲಸದ ಮೇಲೆ ಸಂಪೂರ್ಣವಾದಂಥ ನಿಗಾ ಇರುವಂಥ ದಿನ, ಆಸಕ್ತಿ ಇದೆ.
ಅಷ್ಟೇ ಸಾಮರ್ಥ್ಯ ಇದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಲಾಭ ಇದೆ. ಚಂದ್ರ ಬೇರೆ ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಈ ದಿನ ಹಠಾತ್ತಾಗಿ ಏನೋ ಒಂದು ಅನುಕೂಲ ನಿಮಗೆ ಒದಗಿ ಬರುತ್ತೆ. ಒಂದು ಸರ್ಪ್ರೈಸ್ ಅನ್ನುವಂಥದ್ದು ನಿಮಗಾಗಿ ಕಾದಿದೆ ಈ ದಿನ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಅಥವಾ ನಿಮ್ಮ ಒಂದು ಮಾತು ನಡತೆ ನಿಮಗೆ ತೃಪ್ತಿಯನ್ನು, ಹಾಗೆ ನಿಮ್ಮವರಿಗೂ ಕೂಡ ಒಂದು ರೀತಿಯ ಭದ್ರತೆಯನ್ನು ಒದಗಿಸುವಂಥದ್ದು. ಹಾಗಾಗಿ ಈ ದಿನದ ಸಮಾಲೋಚನೆ ಏನಿದೆ, ಮಾತುಕತೆ ಏನಿದೆ, ಆ ಮಂಥನ ಅದು ನಿಮ್ಮ ಮುಂದಿನ ಬದುಕಿಗೆ ಬೇಕಾದಂತಹ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಡುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಬದುಕಿನ ಬಗ್ಗೆ ಮಾತಾಡಿ, ನಿಮ್ಮ ಮುಂದಿನ ಪ್ರಗತಿಯ ಬಗ್ಗೆ ಈ ದಿನ ಕ್ರಮ ಕೈಗೊಳ್ಳುವಂಥ ವಿಚಾರಗಳನ್ನು ಸಲಹೆಯ ರೂಪದಲ್ಲಿ ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹೊಸ ಪ್ರಯತ್ನಗಳೇನಿದೆ ಅದು ತುಂಬ ಫಲವನ್ನು ನಿಮಗೆ ಕೊಡುವಂಥದ್ದು. ಹಾಗಾಗಿ ಮಾಡಿದ ಕೆಲಸವನ್ನೇ ಮಾಡೋದಕ್ಕೆ ಬದಲಾಗಿ ಸ್ವಲ್ಪ ಅಪ್ಗ್ರೇಡ್ ಆಗುವಂಥದ್ದು, ನೀವು ಯೋಚನೆ ಮಾಡುವಂಥ ವಿಚಾರಗಳನ್ನು ಬೇರೆ ದೃಷ್ಟಿಕೋನದಿಂದ ನೋಡುವಂಥದ್ದು, ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಡೈಮೆನ್ಷನ್ನಲ್ಲಿ ನೋಡುವಂಥದ್ದನ್ನು ಈ ದಿನ ಪ್ರಯತ್ನ ಮಾಡಿ. ಒಳ್ಳೆಯ ಫಲ ಬಹಳ ಬೇಗ ನಿಮಗೆ ಈ ದಿನ ಸಿಕ್ಕತ್ತೆ. ಏಕೆಂದರೆ ಅದಕ್ಕೆ ತುಂಬ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು. ಇನ್ನು ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಸಾಮರ್ಥ್ಯವನ್ನು ಈ ದಿನ ಪ್ರದರ್ಶನ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಅದನ್ನು ಸಂಪೂರ್ಣವಾಗಿ ನೀವು ಬಳಸ್ಕೊಳ್ಳಿ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬಂದರೆ ಅದನ್ನು ಮಾತುಕತೆ ಮೂಲಕ ಪರಿಹಾರ ಮಾಡಿಕೊಳ್ಳಿ. ಮಾತು ನಿಮಗೆ ಪ್ರಬಲವಾದಂತಹ ಅಸ್ತ್ರ ಈ ದಿನ. ಹಾಗಾಗಿ ಸಮಸ್ಯೆಯನ್ನು ಸೃಷ್ಟಿ ಮಾಡುವಂಥದ್ದೇ ಮಾತು, ಸಮಸ್ಯೆಯನ್ನು ನಿವಾರಣೆ ಮಾಡುವಂಥದ್ದೇ ಒಂದು ಮಾತು. ಅಂಥ ಮಾತು ಈ ದಿನ ಸಂದರ್ಭೋಚಿತವಾಗಿ ಸೂಕ್ತವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನ ಈ ದಿನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನ ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ರವಿ ಇದ್ದಾನೆ. ಹಾಗಾಗಿ ನಿಮ್ಮ ಉದ್ಯೋಗ, ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ನಿಮ್ಮ ಕರ್ಮ ಎಲ್ಲವೂ ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶವನ್ನು ತರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ಹೊಸ ದಾರಿಯನ್ನು ಕಂಡುಕೊಳ್ಳುವಂಥದ್ದು ಕೂಡ ಇದೆ. ಏನೋ ಒಂದು ಸಮಸ್ಯೆ ಇದೆ, ಅದಕ್ಕೆ ಒಂದು ಪರಿಹಾರ ಸಿಕ್ಕತ್ತೆ. ಯಾರೋ ಒಬ್ಬರು ಸಲಹೆ ಕೊಡ್ತಾರೆ, ಯಾರೋ ಕಷ್ಟದಲ್ಲಿ ಕೈ ಹಿಡಿತಾರೆ. ಹಾಗೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಭರವಸೆಯ ಮಾತು ಜೀವನದಲ್ಲಿ ಒಂದು ಭದ್ರತೆಯನ್ನು ಒದಗಿಸುತ್ತೆ. ಹಾಗೆ ನೀವು ಮಾಡುವಂತಹ ಪ್ರಯಾಣದಲ್ಲೂ ಕೂಡ ಗುರಿಯನ್ನು ತಲುಪ್ತೀರಿ. ಅದರಲ್ಲೂ ವಿದ್ಯಾರ್ಥಿಗಳು ಈ ದಿನ ನೀವು ಅಂದುಕೊಂಡಂತೆ ಕೆಲಸವನ್ನು ಮಾಡ್ತೀರಿ. ಮನಸ್ಸಿನಂತೆ ಮಹಾದೇವ ಈ ದಿನ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬರುತ್ತೋ ಅದರಂತೆ ನೀವು ಮುಂದುವರಿಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗ ಪ್ರಯತ್ನದಲ್ಲೂ ಕೂಡ ಯಶಸ್ಸು ಸಿಕ್ಕತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ದಿಟ್ಟವಾದ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಇದೆ. ಹಳೆಯ ಸಾಲಗಳನ್ನು ತೀರಿಸಬೇಕು, ಏನೋ ಒಂದು ಸ್ಥಿರಾಸ್ತಿಯ ಸಂಬಂಧವಾಗಿ ಒಂದು ಕಮಿಟ್ ಆಗಬೇಕು ಅನ್ನುವಂಥ ವಿಚಾರಗಳು, ಅಂಥ ಪ್ರಯತ್ನಗಳು ಈ ದಿನ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ವ್ಯಾಪಾರಸ್ಥರಿಗೆ ವಿಶೇಷವಾದಂಥ ಲಾಭ ಇದೆ. ಯಾಕೆಂದರೆ ನಿಮ್ಮ ಪ್ರಯತ್ನ ಪ್ರಗತಿದಾಯಕವಾಗಿರುತ್ತೆ, ಒಳ್ಳೆಯ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದ್ದೀರಿ. ಹಾಗೆ ಈ ದಿನ ನಿಮಗೆ ಕೊಡುವಂಥ ಸಲಹೆ ಆಗಲಿ, ಮಾರ್ಗದರ್ಶನ ಆಗಲಿ, ಅದು ಅನುಭವಸ್ಥರಿಂದ ಬಂದಿರುವಂಥದ್ದು. ಹಾಗಾಗಿ ಅದರಲ್ಲಿ ಮುಂದೆ ಬೇಕಾಗಿರುವಂಥ ಒಂದು ಸಣ್ಣ ಸುಳುಹು ನಿಮಗೆ ಸಿಕ್ಕತ್ತೆ. ಅದನ್ನು ಹಿಡಿಬೇಕು. ಆ ದಾರವನ್ನು, ಆ ಎಳೆಯನ್ನು ಹಿಡಿದು ಹೋದರೆ ಖಂಡಿತ ಮುಂದೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ದೇವಸ್ಥಾನದ ಭೇಟಿ ಇರುವಂಥದ್ದು, ಹಿರಿಯರನ್ನು ಈ ದಿನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಯನ್ನು ಈ ದಿನ ವಿಶೇಷವಾಗಿ ನೀವು ಪ್ರಾರ್ಥನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. 21 ಗರಿಕೆಗಳನ್ನು ಇಟ್ಟು ಈ ದಿನ ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಭಾಗ್ಯಸ್ಥಾನದಲ್ಲಿ ಈ ದಿನ ಚಂದ್ರ ಸೂರ್ಯ ಇರುವಂಥ ದಿನ. ಆದರೂ ಕೂಡ ಈ ದಿನ ಭಾಗ್ಯೋದಯ ಆಗಲ್ಲ, ಬರಬೇಕಾದ್ದು ಬರಲ್ಲ. ಹಾಗೆ ನಿರೀಕ್ಷೆ ಮಾಡಿದಂತಹ ಒಂದು ಸಹಾಯ ಸಹಕಾರಗಳು ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಇದರಿಂದ ಸ್ವಲ್ಪ ಅತೃಪ್ತಿ, ಸ್ವಲ್ಪ ಬೇಸರ ಈ ದಿನ ಇರುವಂಥದ್ದು ಇದೆ. ಹಾಗೆ ಈ ದಿನ ಬಲವಂತಕ್ಕೆ, ಒತ್ತಾಯಕ್ಕೆ ಮಣಿಯುವಂಥ ಸಾಧ್ಯತೆ ಜಾಸ್ತಿ ಇದೆ. ಒಲ್ಲದ ಕೆಲಸಗಳನ್ನು ಮಾಡಬೇಕಾಗತ್ತೆ, ಇದು ವಿಧಿ. ಹಾಗೆ
ಈ ದಿನ ಕುಟುಂಬದಲ್ಲೂ ಕೂಡ ಒಂದು ವಾತಾವರಣ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ಬೇರೆಯವರಿಗೆ ವಹಿಸುವಂಥದ್ದಾಗಲಿ ಅಥವಾ ಬೇರೆಯವರನ್ನು ನಂಬಿ ಕೆಲಸ ಮಾಡುವಂಥದ್ದನ್ನಾಗಲಿ ಈ ದಿನ ಮಾಡಬೇಡಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟೇ ಕೆಲಸಗಳನ್ನು ಮಾಡುವಂಥದ್ದನ್ನು ಮುಂದುವರಿಸಬೇಕು. ಇನ್ನು ಈ ದಿನ ಹಣ ಸಂಚಯನವಾಗಲ್ಲ, ಅಂದರೆ ಉಳಿತಾಯ ಆಗಲ್ಲ. ಹಾಗಾಗಿ ಉಳಿತಾಯ ಮಾಡಿರುವಂಥ ಹಣವನ್ನೇ ತೆಗಿಬೇಕಾದಂಥ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಹಣದ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಏಕೆಂದರೆ ಈ ದಿನ ದುಡುಕಿನ ನಿರ್ಧಾರ ಆಗುತ್ತೆ, ಮುಂದಿನ ಭವಿಷ್ಯಕ್ಕೆ ಅನುಕೂಲ ಇಲ್ಲದಂತಹ ಒಂದು ನಿರ್ಧಾರ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ತಾಪತ್ರಯಗಳಿದೆ, ಏನೋ ಒಂದು ಗೊಂದಲ ಇದೆ, ಗೋಜಲಿದೆ. ಅದನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕು. ಹಾಗಾಗಿ ನೀವು ಅಂದುಕೊಂಡದ್ದೆಲ್ಲ ನಿಜ ಅಲ್ಲ, ನಿಮ್ಮ ಕಲ್ಪನೆಯೆಲ್ಲ ಸತ್ಯ ಅಲ್ಲ, ಅದರಲ್ಲೂ ಕೂಡ ಮೋಸ ಇದೆ, ಅದರಲ್ಲೂ ಒಂದು ಸುಳ್ಳು ಅನ್ನುವಂಥದ್ದು ಇದೆ. ನಿಮ್ಮ ಆತ್ಮರಕ್ಷಣೆಗಾಗಿ ಈ ದಿನ ನೀವು ಹೇಳುವಂಥ ಒಂದು ಸುಳ್ಳು ಈ ದಿನ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿ ಆಗಲಿ, ನಿಮ್ಮ ಉದ್ಯೋಗ ಆಗಲಿ, ವ್ಯಾಪಾರ ಆಗಲಿ ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಅದಕ್ಕಾಗಿ ಆತರ ಪಡಬೇಡಿ, ನಿಧಾನವಾಗಿ ನಡೀಲಿ. ಆದರೆ ಸ್ಥಿರತೆ ಇರಲಿ, ಒಂದು ಕನ್ಸಿಸ್ಟೆನ್ಸಿ ಇರಲಿ. ಜೊತೆಗೆ ಈ ದಿನ ಅನಾವಶ್ಯಕವಾದ ಖರ್ಚಿನಿಂದ ದೂರ ಇರಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ಹಾಗೆ ವಿಶೇಷವಾಗಿ ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳ ಜೊತೆಗೆ ಸ್ವಲ್ಪ ಅಪಾಯಗಳಿರೋದ್ರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಒಂದು ಸೂಚನೆ ಕೂಡ ಇದೆ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಸಾಹಸದ ಕೆಲಸಕ್ಕೆ ಕೈ ಹಾಕಬೇಡಿ, ಅದು ನಿಮಗೆ ಅಷ್ಟೊಂದು ಶೋಭೆಯನ್ನು ತರಲ್ಲ. ಹಾಗಾಗಿನೇ ಈ ದಿನ ಇದ್ದುದನ್ನೇ ನೀವು ಉಳಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಒಂದು ಸ್ಟೇಟಸ್ ಕೋ ಮೇಂಟೈನ್ ಮಾಡುವಂಥದ್ದು, ಅಂದರೆ ಯಥಾಸ್ಥಿತಿಯನ್ನು ಮುಂದುವರಿಸಿ ಯಾವುದೇ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನದಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಒಂದು ವಿಚಿತ್ರವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ, ವಿಚಿತ್ರವಾದ ಅನುಭವಗಳು ಉಂಟಾಗುವಂಥದ್ದು ಇದೆ. ಹಿಂದೆ ನಿರೀಕ್ಷೆ ಮಾಡಿರಲಿಲ್ಲ ಅಂತಹ ಒಂದು ಫಲಿತಾಂಶ ನಿಮಗೆ ಸಿಕ್ಕೋದ್ರಿಂದ ಅಲ್ಲೂ ಸ್ವಲ್ಪ ಬೇಸರ ಅನ್ನುವಂಥದ್ದು ಇರುತ್ತೆ. ಇನ್ನು ಈ ದಿನ ಯಾರ ಮಾತನ್ನೂ ಕೂಡ ಕೇಳಲ್ಲ, ಸ್ವಲ್ಪ ಹಠದ ಸ್ವಭಾವ ಇರುತ್ತೆ. ನೀವು ತಿಳಿದುಕೊಂಡಿರುವಂಥದ್ದೇ ಸರಿ ಅನ್ನುವಂಥ ಒಂದು ಮಂಡುತನ ಇರುವಂಥದ್ದು, ಇದು ಕೂಡ ನಿಮ್ಮ ಹಿನ್ನಡೆಗೆ ಕಾರಣವಾಗುತ್ತೆ. ಇನ್ನು ಈ ದಿನದಲ್ಲಿ ಪ್ರಯಾಣದ ಸೌಖ್ಯ ಇಲ್ಲ, ವಾಹನದಿಂದ ಲಾಭ ಇಲ್ಲ, ಖರ್ಚುಗಳು ಜಾಸ್ತಿ ಇದೆ. ಹಾಗಾಗಿ ಆದಷ್ಟು ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇಲ್ಲ ತುಂಬ ಎಚ್ಚರಿಕೆಯಿಂದ ನೀವು ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಆರೋಗ್ಯದ ಕಡೆ ಗಮನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡಲಿಕ್ಕೆ ನಿಮ್ಮ ದೇಹ ಸಪೋರ್ಟ್ ಮಾಡಲ್ಲ. ಮನಸ್ಸಿದ್ರೂ ದೇಹ ನಿಮಗೆ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ವಿರುದ್ಧವಾಗಿ ವರ್ತಿಸುವಂಥದ್ದು ಇದೆ. ಇನ್ನು ಕುಟುಂಬದ ಸದಸ್ಯರೇ ನಿಮಗೆ ವಿರುದ್ಧವಾಗಿರ್ತಾರೆ, ಅವರ ಮಾತು ಈ ದಿನ ಅಸ್ಪಷ್ಟವಾಗಿ ಇರುವಂಥದ್ದು, ನಿಮಗೆ ಅರ್ಥ ಆಗಲ್ಲ. ಜೊತೆಗೆ ನಿಮ್ಮ ದೇಹ ಕೂಡ ಸಪೋರ್ಟ್ ಮಾಡಲಿಲ್ಲ ಅಂದಾಗ ಕಾರ್ಯಗಳು ಇದ್ದಲ್ಲೇ ಇರುತ್ತೆ. ಹಾಗಾಗಿ ಪ್ರಯತ್ನಗಳು ಅಪೂರ್ಣವಾಗುವಂಥದ್ದು. ಅದಕ್ಕಾಗಿಯೇ ಈ ದಿನ ನೀವು ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಪೂಜೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ವೈವಾಹಿಕ ಬದುಕಿನಲ್ಲಾಗಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಸಂತೃಪ್ತಿ ಇದೆ, ಸಮಾಧಾನ ಇದೆ. ಹಾಗೆ ತುಂಬ ಸೌಕರ್ಯಗಳು ಕೂಡ ಇರುವಂಥ ದಿನ ಇದು. ಏಕೆಂದರೆ ನಿಮ್ಮ ಆಲೋಚನೆಗಳು ತುಂಬ ಧನಾತ್ಮಕವಾದಂತಹ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಯಾವುದೇ ಒಂದು ವಿಚಾರದಲ್ಲಿ ಕೈ ಹಾಕಿದ್ರೂ ಕೂಡ ಅಲ್ಲಿ ಒಂದು ಸಮಾಧಾನ ಇದೆ. ಹಾಗೆ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಕುಟುಂಬಸ್ಥರ ಬೆಂಬಲ ಇದೆ, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಳ್ಳೆಯ ಹಾರೈಕೆ ನಿಮಗೆ ಇರುವಂಥದ್ದು. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಸೌಕರ್ಯ ಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ವಿದ್ಯಾವಂತರಾಗಿದ್ದರೂ ಕೆಲವರಿಗೆ ಅದಕ್ಕೆ ತಕ್ಕದಾದಂತಹ ಒಂದು ಉದ್ಯೋಗ ಸಿಕ್ಕಿಲ್ಲ, ಆದಾಯ ಇಲ್ಲ.
ಇದು ನಿಮಗೆ ಒಂದು ಕೊರಗು ಇರುವಂಥದ್ದು. ಆದರೆ ಈ ದಿನ ಈ ಉದ್ಯೋಗದ ವಿಚಾರದಲ್ಲಿ, ಈ ಆದಾಯದ ವಿಚಾರದಲ್ಲಿ, ಸಂಬಳದ ವಿಚಾರದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಕಾಣುವಂಥ ಸಾಧ್ಯತೆಗಳು ಕೂಡ ಇದೆ. ಹಠಾತ್ತಾಗಿ ನಿಮಗೆ ಯಾವುದೇ ಒಂದು ಮಿರಾಕಲ್ ಅನ್ನುವಂಥದ್ದು ಆಗಲ್ಲ. ಕೆಲವರು ಹೇಳ್ತಾರೆ, ಈ ವಸ್ತುವನ್ನು ಮನೆಗೆ ತನ್ನಿ, ಇಲ್ಲಿ ಬಚ್ಚಿಡಿ, ಈ ವಸ್ತುವನ್ನು ತನ್ನಿ, ಅದನ್ನು ಇನ್ನೆಲ್ಲೋ ಒಂದು ಕಡೆ ಮುಚ್ಚಿಡಿ, ನಿಮಗೆ ರಾತ್ರೋರಾತ್ರಿ ಕೋಟಿ ಕೋಟಿ ರೂಪಾಯಿಗಳು ಬರುತ್ತೆ ಅನ್ನುವಂಥ ಒಂದು ವಿಚಾರಗಳು. ಅದನ್ನು ನಂಬಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅವರೇ ಕೋಟ್ಯಾಧೀಶ್ವರರಾಗಿಲ್ಲ. ಇನ್ನು ನಿಮ್ಮನ್ನು ತಲೆ ಕೆಡಿಸುವಂಥವರು ಇದ್ದಾರೆ, ತಪ್ಪು ದಾರಿಗೆ ಎಳೆಯುವಂಥವ್ರು ಇದ್ದಾರೆ. ಹಾಗಾಗಿ ಅಂಥವರ ವಿರುದ್ಧ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ಈ ದಿನದಲ್ಲಿ. ಹಾಗೆ ನಿಮ್ಮ ಪರಿಶ್ರಮದ ಕೆಲಸ ಬಹಳ ಬೇಗ ಒಳ್ಳೆಯ ಫಲಿತಾಂಶವನ್ನು ತರುವಂಥದ್ದು ಇದೆ. ಹಾಗಾಗಿ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲಿತಾಂಶ ಈ ದಿನ ಇದ್ದೇ ಇರುತ್ತೆ. ಹಾಗೆ ಈ ದಿನದಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಹರಟೆ, ಈ ಮಾತನ್ನು ಹೆಚ್ಚಾಗಿ ಆಡುವಂಥದ್ದು, ಅತಿರೇಕದ ಮಾತುಗಳು, ಬೇರೆಯವರಿಗೆ ಭರವಸೆಯನ್ನು ಕೊಡುವಂಥ ಮಾತುಗಳೇನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಈ ದಿನ ನಿಮಗೆ ಅತ್ಯುತ್ತಮವಾದಂತಹ ಲಾಭ ಸಿಕ್ಕುವಂಥ ದಿನ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಶುಭ ದಿನ. ಅದರಲ್ಲೂ ನಿಮ್ಮ ಶತ್ರುಗಳು ದೂರ ಆಗುವಂಥ ದಿನ. ಒತ್ತಡಗಳಿಲ್ಲ, ಸ್ವಾತಂತ್ರ್ಯವಾಗಿ ಕೆಲಸ ಮಾಡುವಂಥ ಒಂದು ಮನಸ್ಸಿರುವಂಥ ದಿನ ಇದು. ಹಾಗೆ ಈ ದಿನ ವೃತ್ತಿರಂಗದಲ್ಲಿ ತುಂಬ ಸಾಧನೆ ಮಾಡುವಂಥ ದಿನ ಕೂಡ. ಇನ್ನು ವಿಶೇಷವಾಗಿ ಅನಿರೀಕ್ಷಿತ ವ್ಯಕ್ತಿಯೊಬ್ಬರ ಭೇಟಿಯಿಂದ ನಿಮಗೆ ಸಂತೋಷ ಉಂಟಾಗುವಂಥದ್ದು ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳು ಒಂದು ಚೌಕಟ್ಟನ್ನು ಮೀರಿ ಮುಂದುವರಿಯುವಂಥದ್ದು, ಪ್ರಗತಿದಾಯಕವಾಗಿರುವಂಥದ್ದು ಕೂಡ ಇದೆ. ಇನ್ನು ಗ್ರಹಗತಿಗಳು ಚೆನ್ನಾಗಿದೆ. ಕಾನೂನು ಕೂಡ ಈ ದಿನ ನಿಮಗೆ ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳೆಲ್ಲ ನಿಮಗೆ ತುಂಬ ಸಂತೃಪ್ತಿಯನ್ನು ತರುತ್ತೆ. ಇನ್ನು ಮಿತ್ರರಿಂದ ನಿಮಗೆ ಶುಭ ಸುದ್ದಿಯೊಂದು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಯಾವುದೇ ರೀತಿಯ ವಿವಾದಗಳಿರಲಿ, ಸಮಸ್ಯೆಗಳಿರಲಿ, ಲಿಟಿಗೇಷನ್ಸ್ ಇರಲಿ, ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡುವಂಥವ್ರಿಗೆ ಈ ದಿನವೇ ಫಲಿತಾಂಶ ಸಿಕ್ಕಿಬಿಡತ್ತೆ. ಇನ್ನು ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ. ಯಾಕೆಂದರೆ ನಿಮಗೆ ಗೊತ್ತಿದೆ ಎಷ್ಟು ಅನುಭವದಲ್ಲಿ ನೀವು ಕೆಲಸಗಳನ್ನು ಮಾಡಿದ್ದೀರಿ. ಹಾಗೆ ಆ ಸಮಸ್ಯೆಯನ್ನು ಪರಿಹಾರ ಹೇಗೆ ಮಾಡಿಕೊಳ್ಬೇಕು, ಸಮಸ್ಯೆ ಬರುವಂಥ ಮೂಲ ಯಾವುದು, ಕಾರ್ಯಕಾರಣ ಸಂಬಂಧ ಯಾವುದು, ಇದನ್ನೆಲ್ಲ ಬಹಳ ತುಲನಾತ್ಮಕವಾಗಿ ನೋಡುವಂಥದ್ದು ಇದೆ. ಹಾಗೆ ಪ್ರತಿ ವಿಚಾರದ ಸಾಧಕ ಬಾಧಕಗಳನ್ನು ಚೆನ್ನಾಗಿ ತೂಗಿ ನೋಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ನಿರೀಕ್ಷೆಗಳು ನಿಜ ಆಗತ್ತೆ, ನಿಮ್ಮ ಆಸೆಗಳು ಪೂರೈಸಲ್ಪಡುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಪರಿಶ್ರಮಕ್ಕೆ ಮೀರಿದಂಥ ಫಲ ಸಿಕ್ಕತ್ತೆ, ಭವಿಷ್ಯ ಚೆನ್ನಾಗಿದೆ. ಹಾಗಾಗಿ ಈ ದಿನ ನೀವು ಮಾಡುವಂತಹ ಕೆಲಸ, ನೀವು ಅಂದುಕೊಳ್ಳುವಂಥ ಒಂದು ಸಂಕಲ್ಪ ಖಂಡಿತ ನೆರವೇರುತ್ತೆ. ಅದಕ್ಕೆ ಒಂದು ಸೂಕ್ತವಾದಂತಹ ಪ್ರತಿಫಲ ಕೂಡ ಭಗವಂತನಿಂದ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಈ ದಿನ ಪ್ರಮುಖ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಅಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.